ಜಾಸ್ತಿ ಇಸ್ಕೊತಾ ಇದ್ದಾರೆ, ಯಾವುದೇ ರೀತಿಯ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಕೇರಳ ಅಂದ್ರೆ ದೇವರ ನಾಡು ಅನ್ನೋ ಪ್ರಸಿದ್ಧಿ ಪಡೆದ ಸ್ಥಳ. ಇಲ್ಲಿರೋ ದೈವಗಳ ಶಕ್ತಿಯೇ ಬೇರೆ ಬಿಡಿ. ಒಂದೊಂದು ದೇಗುಲಕ್ಕೂ ಒಂದೊಂದು ಹಿನ್ನೆಲೆ ಇದೆ. ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಪುಣ್ಯ ಪುರಾಣ ಕಥೆ ಇದೆ. ಭಕ್ತರ ಪಾಲಿನ ಕೈಲಾಸ ಅಂತ ಇಲ್ಲಿನ ದೈವ ಕ್ಷೇತ್ರಗಳನ್ನ ಬಣ್ಣಿಸ್ತಾರೆ. ಯಾಕಂದ್ರೆ ಇಲ್ಲಿನ ದೇಗುಲಗಳಿಗೆ ಒಮ್ಮೆ ಭೇಟಿ ನೀಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ, ನಮ್ಮ ಸಂಕಷ್ಟಗಳೆಲ್ಲ ಮಾಯ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಅದರಲ್ಲೂ ಕೇರಳದಲ್ಲಿನ ಆಚಾರ ವಿಚಾರ, ದೇವರ ಆಚರಣೆಗಳು ತುಂಬಾ ವಿಭಿನ್ನ. ಹೀಗಾಗಿಯೇ ಇಲ್ಲಿನ ದೇಗುಲಗಳು ತುಂಬಾ ಪವರ್ಫುಲ್ ಅನ್ನೋದು. ಇಂಥ ಸ್ಥಳಗಳಲ್ಲಿ ಕೊಟ್ಟಿಯಾರು ಕೂಡ ಒಂದು. ಕರ್ನಾಟಕದ ಗಡಿ ಭಾಗ ಹಂಚಿಕೊಂಡಿರೋ ಜಾಗ ಇದು. ಇದೇ ಕೊಟ್ಟಿಯೂರು ಶಿವ ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವ ಶುರುವಾಗಿದೆ. ಕೊಟ್ಟಿಯೂರಿಗೆ ಭೇಟಿ ನೀಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈ ದೇವಸ್ಥಾನ ವರ್ಷಂಪೂರ್ತಿ ತೆರೆಯೋದಿಲ್ಲ. ಸುಮಾರು 1 ತಿಂಗಳು ಮಾತ್ರ ದೇಗುಲದ ಬಾಗಿಲು ತೆರೆಯೋದು, ಆಮೇಲೆ ಬಂದಾಗಿ ಹೋಗುತ್ತೆ. ಇದೇ ಕಾರಣಕ್ಕೆ ವರ್ಷಕ್ಕೊಮ್ಮೆ ದರ್ಶನ ಕೊಡೋ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರೋದು. ಅದರಲ್ಲೂ ಕರ್ನಾಟಕದ ಭಕ್ತರೇ ಹೆಚ್ಚು. 70% ಭಕ್ತರು ಕರ್ನಾಟಕದವರೇ ಆಗಿರುತ್ತಾರೆ. ಕಳೆದ ವರ್ಷದಿಂದ ಕರ್ನಾಟಕದಿಂದ ಹೋಗೋ ಭಕ್ತರ ಸಂಖ್ಯೆ ಡಬಲ್ ಆಗಿದೆ. ಆದ್ರೆ ಈ ಕೊಟ್ಟಿಯೂರಿಗೆ ಹೋಗಿರುವ ಕನ್ನಡಿಗರು ಕಣ್ಣೀರಿಡ್ತಿದ್ದಾರೆ. ದೇವರ ದರ್ಶನಕ್ಕೆ ಅಂತ ಹೋದವರು ಜೀವ ಕೈಯಲ್ಲೇ ಇಟ್ಕೊಂಡು ಬರ್ತಿದ್ದಾರೆ. ಕೊಟ್ಟಿಯೂರಿಗೆ ಹೋದವರೆಲ್ಲ ಹೇಳ್ತಿರೋದೊಂದೇ, ದಯವಿಟ್ಟು ಇಲ್ಲಿಗೆ ಯಾರೂ ಬರಬೇಡಿ, ಸೇಫ್ ಅಲ್ಲ ಅಂತ. ಅಷ್ಟಕ್ಕೂ ಕನ್ನಡಿಗರ ಈ ಕಣ್ಣೀರ ಮನವಿಗೆ ಕಾರಣ ಏನು? ದೈವ ಸನ್ನಿಧಿಯಲ್ಲಿ ಕನ್ನಡಿಗರ ಕೂಗು ಎದ್ದಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೇರಳದ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಕೊಟ್ಟಿಯೂರಿಗೆ ಭೇಟಿ ನೀಡುವ ಕರ್ನಾಟಕದ ಭಕ್ತರ ಮೇಲೆ ಅಲ್ಲಿನ ಸ್ಥಳೀಯರು ಮತ್ತು ಆಡಳಿತ ಮಂಡಳಿ ನಡೆಸ್ತಾ ಇರುವ ದೌರ್ಜನ್ಯದ ವಿರುದ್ಧ ಇಡೀ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಣ್ಣೀರು ಹಾಕ್ತಾ ಕನ್ನಡಿಗರು ಹಂಚಿಕೊಂಡಿರುವ ವಿಡಿಯೋಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕಿಚ್ಚು ಹೊತ್ತಿಸ್ತಾ ಇದೆ. ಯಾಕಂದ್ರೆ ಇತಿಹಾಸ ಪ್ರಸಿದ್ಧ ಕೇರಳದ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಕರ್ನಾಟಕದ ಭಕ್ತರ ಮೇಲೆ ಮನುಷ್ಯತ್ವವನ್ನೇ ಮರೆತು ಕ್ರೂರವಾಗಿ ವರ್ತಿಸ್ತಿದ್ದಾರಂತೆ. ಇದರಿಂದ ನೊಂದು ಬೆಂದು ಹೋದವರು ದೇವಸ್ಥಾನದ ಆವರಣದಿಂದಲೇ ಕಣ್ಣೀರು ಹಾಕ್ತಾ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ. ದಯವಿಟ್ಟು ಯಾವುದೇ ಕನ್ನಡಿಗರು ಈ ಕೊಟ್ಟಿಯೂರು ಕ್ಷೇತ್ರಕ್ಕೆ ಕಾಲಿಡಬೇಡಿ. ಇಲ್ಲಿ ನಮಗೆ ರಕ್ಷಣೆಯೂ ಇಲ್ಲ, ಗೌರವವೂ ಇಲ್ಲ ಅಂತ ಮನವಿ ಮಾಡ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ಕರ್ನಾಟಕದ ಭಕ್ತರಂದ್ರೆ ಇಲ್ಲಿನ ಸ್ಥಳೀಯರಿಗೆ ಮತ್ತು ಆಡಳಿತ ಸಿಬ್ಬಂದಿಗೆ ಎಲ್ಲಿಲ್ಲದ ತಾತ್ಸಾರ. ಗಂಡು ಮಕ್ಕಳನ್ನಂತೂ ತೀರಾ ತುಚ್ಛವಾಗಿ ಕಾಣ್ತಿದಾರಂತೆ. ಪ್ರಶ್ನೆ ಮಾಡಿದ್ರೆ ಹೊಡೆಯೋದಕ್ಕೆ ಬರ್ತಿದಾರಂತೆ. ಭಕ್ತರ ರಕ್ಷಣೆಗೆ ನಿಲ್ಲಬೇಕಿದ್ದ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಇದ್ದೂ ಇಲ್ಲದಂತಾಗಿದೆ. ಹೆಣ್ಮಕ್ಳಿಗೂ ಕೂಡ ಯಾವುದೇ ರಕ್ಷಣೆ ಇಲ್ಲ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಕನ್ನಡಿಗರಿಗೆ ಮಲಯಾಳಿ ಭಾಷೆ ಬರೋದಿಲ್ಲ ಎಂಬುದನ್ನೇ ಬಂಡವಾಳ ಮಾಡಿಕೊಂಡ ಅಲ್ಲಿನ ಸಿಬ್ಬಂದಿ ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸೋ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ದೇವರ ದರ್ಶನ ಮಾಡೋದಕ್ಕೆ 2 ವ್ಯವಸ್ಥೆ ಮಾಡಿದ್ದಾರೆ. ಒಂದು VIP ಸಾಲು, ಮತ್ತೊಂದು ಜನರಲ್ ಸಾಲು. VIP ಸಾಲಿನಲ್ಲಿ ಹೋಗಬೇಕು ಅಂದ್ರೆ ತಲೆಗೆ 1000 ಕೊಡಬೇಕು. 1000 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಹೋದ್ರೆ ಅಲ್ಲೂ ನರಕ ಯಾತನೆ. 1000 ರೂಪಾಯಿ ಕೊಟ್ಟು ಬಂದಿದ್ದಾರೆ ಅನ್ನೋ ಸಣ್ಣ ಕೃತಜ್ಞತಾ ಭಾವವನ್ನು ತೋರಿಸ್ತಿಲ್ಲ. ಪ್ರಶ್ನೆ ಮಾಡಿದವರ ಮೇಲೆ ಬೀಳ್ತಿದ್ದಾರೆ. ಊರ್ ಬಿಟ್ಟು ಊರಿಗೆ ಹೋಗಿದ್ದಾರೆ. ಗೊತ್ತಿಲ್ಲದ ರಾಜ್ಯ, ಗೊತ್ತಿಲ್ಲದ ಊರು, ಗೊತ್ತಿಲ್ಲದ ಜನ. ಹೀಗಾಗಿ ಕನ್ನಡಿಗರು ಅಂದಿದ್ದನ್ನ ಅನ್ನಿಸ್ಕೊಳ್ತಾ ಹೊಡೆದ್ರೆ 2 ಏಟು ಹೊಡೆಸ್ಕೊಂಡು ಹೆಜ್ಜೆ ಹಾಕ್ತಿದ್ದಾರೆ. ಆತ್ಮೀಯರೇ, ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಅತಿ ಹೆಚ್ಚು ಆದಾಯ ಬರೋದೇ ಕರ್ನಾಟಕದಿಂದ. ಇಲ್ಲಿಗೆ ಹೋಗೋ ಭಕ್ತರಿಂದ ಅತಿ ಹೆಚ್ಚಿನ ಹಣ ಹರಿದು ಬರ್ತಿರೋದು. ಆದ್ರೂ ಕೂಡ ಕನ್ನಡಿಗರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಿಲ್ಲ. ಆತ್ಮೀಯರೇ, ಈ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧವಾಗಿರೋದ್ರ ಹಿಂದೆಯೂ ಒಂದು ಕಾರಣ ಇದೆ. ಯಾಕಂದ್ರೆ ಈ ಜಾಗ ಐತಿಹಾಸಿಕ ಕ್ಷೇತ್ರ. ಶಿವನ ಮಡದಿ ಸತೀದೇವಿಯು ತನ್ನ ತಂದೆಯ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದ್ದು ಇದೇ ಜಾಗದಲ್ಲೇ. ಹೀಗಾಗಿ ಈ ಜಾಗವನ್ನ ಪರಮ ಪವಿತ್ರ ಜಾಗ ಅಂತ ಕಾಣಲಾಗುತ್ತೆ. ಒಮ್ಮೆ ಇಲ್ಲಿಗೆ ಬಂದು ಹೋದ್ರೆ ನಮ್ಮೆಲ್ಲ ಕಷ್ಟ ದೂರ ಆಗುತ್ತೆ, ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಈ ಜಾಗದ ಮಹಿಮೆ. ಇದೇ ಕಾರಣಕ್ಕೆ ಇಷ್ಟು ಪ್ರಮಾಣದ ಭಕ್ತರು ಹೋಗ್ತಾ ಇರೋದು. ಅದರಲ್ಲೂ ವರ್ಷಕ್ಕೆ 1 ತಿಂಗಳು ಮಾತ್ರ ತೆರೆದಿರುತ್ತೆ ಅನ್ನೋ ಕಾರಣಕ್ಕೆ ಒಮ್ಮೆಲೆ ನುಗ್ಗಿ ಹೋಗ್ತಾ ಇದ್ದಾರೆ. ಆದ್ರೆ ಅದ್ಯಾಕೋ ಅಲ್ಲಿನ ಸಿಬ್ಬಂದಿಗೆ ಕನ್ನಡಿಗರನ್ನ ಕಂಡ್ರೆ ಶತ್ರುಗಳಂತೆ ಕಾಣ್ತಿದ್ದಾರೆ. ಕನ್ನಡಿಗರಿಂದ ಬಾಯ್ಕಾಟ್ ಕೊಟ್ಟಿಯೂರು ಅನ್ನೋ ಅಭಿಯಾನ ಶುರು ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿನ ಕೆಲವರ ದರ್ಪ ದೌಲತ್ತು ಕಮ್ಮಿ ಆಗಿಲ್ಲ.
ಕನ್ನಡಿಗರು ಕೊಟ್ಟಿಯೂರು ಕ್ಷೇತ್ರವನ್ನ ಬಹಿಷ್ಕರಿಸಿರೋದ್ರಿಂದ ಇಲ್ಲಿನ ದೈನಂದಿನ ಕಾರ್ಯಕಲಾಪಗಳಾಗಲಿ ಅಥವಾ ಉತ್ಸವದ ಯಶಸ್ವಿಗಾಗಲಿ ಯಾವುದೇ ಧಕ್ಕೆ ಎದುರಾಗಲ್ಲ. ಕನ್ನಡಿಗರು ಬರದಿದ್ರೂ ಕೊಟ್ಟಿಯೂರು ಉತ್ಸವ ಎಂದಿನಂತೆ ಅತ್ಯಂತ ಸಡಗರದಿಂದ ಯಶಸ್ವಿಯಾಗಿ ನಡೆಯಲಿದೆ. ನಿಮ್ಮ ಬಹಿಷ್ಕಾರದಿಂದ ದೇವಸ್ಥಾನಕ್ಕೆ ಯಾವುದೇ ನಷ್ಟ ಇಲ್ಲ ಅಂತ ಸವಾಲು ಹಾಕ್ತಿದ್ದಾರೆ. ದುರಂತ ಅಂದ್ರೆ ತಮ್ಮ ತಪ್ಪನ್ನ ಈ ಕ್ಷಣಕ್ಕೂ ಸಮರ್ಥಿಸಿಕೊಳ್ತಿದ್ದಾರೆ. ಹೀಗಾಗಿ ನೀವು ಏನಾದ್ರೂ ಕೊಟ್ಟಿಯೂರಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಹಾಕಿ. ವಿಪರ್ಯಾಸ ಅಂದ್ರೆ ದೇವರ ಸನ್ನಿಧಿಗೆ ಹೋಗೋದಿಕ್ಕೂ ಭಯ ಪಡುವಂತ ಸನ್ನಿವೇಶ ಬಂದಿದೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ದೇವರಲ್ಲೂ ಕನ್ನಡಿಗ ಮಲಯಾಳಿ ಅನ್ನೋದಿರುತ್ತಾ, ದೇವರೇ ಬುದ್ಧಿ ಕೊಡಬೇಕು.